Good morning, all of you. Good morning. ಸೊ ಟುಡೇ ಕ್ಲಾಸು ಕನ್ನಡ ವ್ಯಾಕರಣ ಪ್ರಶ್ನೆಗಳು ನೋಡಿ. ಇವತ್ತು ಕನ್ನಡ ವ್ಯಾಕರಣನ ನಾನು 10 ಕ್ವಶನ್ಸನ್ನು ನಿಮಗೋಸ್ಕರ ತಂದಿದ್ದೀನಿ. ಅವರಿಗೆ 3 ಕ್ಲಾಸಸ್ಸು ಇಂಗ್ಲೀಷ್ ಗ್ರಾಮರ್ ಮಾಡಿದ್ದೆ. ಸೊ ಇವತ್ತು ಒಂದು ಸ್ವಲ್ಪ ಚೇಂಜ್ ಆಗಲಿ ಅಂತ ಕನ್ನಡ ವ್ಯಾಕರಣ ಪ್ರಶ್ನೆಗಳನ್ನು ನಿಮಗೋಸ್ಕರ ತಂದಿದ್ದೀನಿ. ಸೊ ಇಟ್ಸ್ ಈಸಿ, ದೆನ್ ಇಟ್ಸ್ ಹೆಲ್ಪ್ಫುಲ್ ಫಾರ್ ಎಕ್ಸಾಮ್. ಈ ಕ್ವಶನ್ಸು ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗ್ತವೆ. ಸೊ ಅದಕ್ಕೋಸ್ಕರ ಇದನ್ನೇನು ಮಾಡಿದ್ದೀನಿ, ನಿಮಗೋಸ್ಕರ ಹೊಸದನ್ನು ರೆಡಿ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ. ಓಕೆ, ಈಸ್ ಕನ್ನಡ ವ್ಯಾಕರಣ ಪ್ರಶ್ನೆಗಳು ನೋಡಿ. 10 ಕ್ವಶನ್ಸ್ ಇವೆ. 10 ಕ್ವಶನ್ಸನ್ನು ನಿಧಾನವಾಗಿ ಒಂದೊಂದು ಸಾಲ್ವ್ ಮಾಡ್ತಾ ಹೋಗೋಣ. ಅಂದರೆ ನಮಗೆ ಈಸಿ ಆಗುತ್ತೆ ಎಕ್ಸಾಮ್ಗೆ. ಡೈಲಿ ಇಂಗ್ಲೀಷ್ ಆಯ್ತಲ್ಲ, ಕಂಟಿನ್ಯೂ 3 ಕ್ಲಾಸು ಇಂಗ್ಲೀಷ್ ಆಗಿದೆ. ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಕನ್ನಡ ಗ್ರಾಮರ್ನ ತೊಗೊಂಬಂದಿದ್ದೀನಿ. ಸೊ ಬಂದು ಈ ಕ್ವಶನ್ ಕೊಟ್ಟರೆ SSLC ಮಕ್ಕಳಿಗೆ ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರ್ತಾರಲ್ಲ, ಲೈಕ್ ಟೀಚರ್ ಪೋಸ್ಟು, SDA, FDA ಎಲ್ಲ ಎಕ್ಸಾಮ್ಗೂ ಸಹ ಈ ಪ್ರಶ್ನೆ ಪತ್ರಿಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಪ್ರಶ್ನೆಗಳನ್ನು ಒಂದ್ಸಲ ಓದ್ಕೊಂಡು ಡಿಫಿಕಲ್ಟ್ ಅನಿಸಿದರೆ ನೋಟ್ ಮಾಡ್ಕೊಳ್ಳಿ. ಓಕೆ, ಸರಿ. ಓಕೆ, ಕ್ಲಾಸನ್ನು ಸ್ಟಾರ್ಟ್ ಮಾಡಲ್ವಾ? ನೋಡಿ, ಕ್ಲಾಸನ್ನು ಸ್ಟಾರ್ಟ್ ಮಾಡಲ್ವಾ? ಜಾಯ್ನ್ ಆದ್ರಲ್ಲ ಎಲ್ಲರೂ? ಓಕೆ, ಯಾರೆಲ್ಲ ಬಂದಿದ್ದೀರಿ ಒಂದು ತಮ್ಮ ಕೊಡಿ. ಓಕೆ ಅಂತ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣಂತೆ. ಈ 3 ಕ್ಲಾಸು ಇಂಗ್ಲೀಷೇ ಆಗಿದೆ, ಇಂಗ್ಲೀಷ್ ಗ್ರಾಮರು. ಇವತ್ತು ಸ್ವಲ್ಪ ಚೇಂಜ್ ಆಗಲಿ ಅಂತ ನಾನು ಕನ್ನಡ ಗ್ರಾಮರನ್ನು ತಂದಿದ್ದೀನಿ. ಓಕೆ ಓಕೆ ಓಕೆ, ವೆಯ್ಟ್ ಮಾಡಮ್ಮ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಕ್ಲಾಸ್ನ, ಇವಾಗ ಮಾಡ್ತೀನಿ. ಸರಿ, ಫಸ್ಟ್ ಕ್ವಶನ್ಗೆ ಹೋಗೋಣ. ಟುಡೇ ಕನ್ನಡ ವ್ಯಾಕರಣ ಪ್ರಶ್ನೆಗಳು. ಎವ್ರಿಡೇ ಕ್ಲಾಸ್ ಇರುತ್ತೆ. ಓಕೆ, ಮಾರ್ನಿಂಗು 5:30ಗೆ ಇರುತ್ತೆ, ಮತ್ತು ಈವ್ನಿಂಗು ಅಂದರೆ ನೈಟು 8 o'clock ಇವತ್ತಿಂದ ಕ್ಲಾಸೆಲ್ಲ ತೊಗೋಬೇಕಂತ ಮಾಡಿದ್ದೀನಿ. ಯಾಕಂದರೆ ಒಬ್ಬರು ನಮ್ಮ ಸಬ್ಸ್ಕ್ರೈಬರು, ನಮ್ಮ ಸ್ಟೂಡೆಂಟ್ ಹೇಳಿದರು, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಇದೆಯಲ್ಲ, ಅದ್ರ ಸಮ್ರಿ ಹೇಳ್ಕೊಡಿ ಅಂತ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಇವತ್ತು ಈವ್ನಿಂಗು ನೈಟು 8 o'clock ಸಮ್ರಿಯನ್ನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನಿದೆ ನೋಡಿ, ಪಥ ಪದದ ಅರ್ಥ. ಓಕೆ, ಪಥ ಪದದ ಅರ್ಥ ಏನು ಅಂತ ಇದೆ. ಓಕೆ, ಫಸ್ಟ್ ಕ್ವಶನ್ ನೋಡಿ. ಪಥ ಪಥ ಅಂದರೆ ಏನು? ಆಪ್ಷನ್ ಎ ರಥ, ಆಪ್ಷನ್ ಬಿ ಶವಪಥ, ಆಪ್ಷನ್ ಇ ದಾರಿ, ಆಪ್ಷನ್ ಡಿ ಸಂದ. ಸೊ ಯಾವುದು ಆನ್ಸರು? ಪಥ ಪದದ ಅರ್ಥ. ಸೊ 1 minute ಟೈಮ್ ಇರುತ್ತೆ, ಆನ್ಸರ್ ಮಾಡಿ ಯಾವುದು. ಓಕೆ, ಪಥ ಪದದ ಅರ್ಥ. ಓಕೆ, ಎಸ್, ರೈಟ್, ರೈಟ್. ಓಕೆ, ರೈಟ್. ಪಥ ಅಂದರೆ ಏನು? ದಾರಿ. ನಿಮ್ಗೆ ಗೊತ್ತು ಆಲ್ರೆಡಿ. ಓಕೆ, ಗುಡ್, ಗುಡ್. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನು. ವಸಂತ ಪದದ ಅರ್ಥ.
ಓಕೆ, ವಸಂತ ಪದದ ಅರ್ಥ. ಆಪ್ಷನ್ ಎ ಏನಿದೆ ನೋಡಿ, ಸಮೃದ್ಧಿ. ಆಪ್ಷನ್ ಬಿ ಹೊಸದು. ಆಪ್ಷನ್ ಸಿ ಸಂತ. ಆಪ್ಷನ್ ಇ ಮತ. ನೋಡಿ, ವಸಂತ ಈ ಪದದ ಅರ್ಥ ಏನು? ಓಕೆ, ಹಾಯ್ ಶಿಲ್ಪಾ. ಸೊ ಆನ್ಸರ್ ಏನು ಬರುತ್ತೆ? ಆಪ್ಷನ್ 4ರಲ್ಲಿ ವಸಂತ. ಆಲ್ರೆಡಿ ನಿಮಗೆ ಗೊತ್ತು ವಸಂತ ಅಂದರೆ ಏನು ಅಂತ. ಓಕೆ, ಬಿ. ಓಕೆ, ಎಸ್. ಮತ್ತೆ ಅದರ್ಸು? ಓಕೆ, ಗುಡ್. ಓಕೆ, ಗುಡ್. ಹಾಂ, ರೈಟ್. ವಸಂತ ಅಂದರೆ ಏನು ನೋಡಿ, ಹೊಸದು ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ವಸಂತ ಅಂದರೆ ಹೊಸದು ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಮತ್ತು ಆನ್ಸರ್ ಬಂದು ಎ, ಹೊಸದು ಅಂದರೆ ಸಮೃದ್ಧಿ. ಓಕೆ, ಹೊಸದು ಅಂದರೆ ಸಮೃದ್ಧಿ. ಆನ್ಸರ್ ಬಂದು ಒಂದು ನಿಮಿಷ ತೋರಿಸ್ತೀನಿ. ಹಾಂ, ವಸಂತ ಅಂದರೆ ಸಮೃದ್ಧಿ. ಆಪ್ಷನ್ ಆಗುತ್ತೆ. ಹೊಸದು ಅಲ್ಲ, ಹೊಸದು ಅಂತ ಬರಲ್ಲ. ಈ ವಸಂತ ಕಾಲ ಅಂತ ಹೇಳ್ತೀವಿ ನೋಡಿ. ವಸಂತ ಕಾಲ ಅಂದರೆ ಏನದು ಒಂದು ಸಮೃದ್ಧಿಯ ಕಾಲ. ಓಕೆ, ಹೊಸ ಕಾಲ ಅಲ್ಲ, ಸಮೃದ್ಧಿಯ ಕಾಲ. ಸೊ ವಸಂತ ನೋಡಿ, ಎಷ್ಟು ಫಿಶ್ ಮಾಡ್ತಾರೆ, ನಮಗೆಲ್ಲ ಈಸಿ ಅನಿಸುತ್ತೆ ಹೊಸದು ಅಂದ ತಕ್ಷಣ. ಬಟ್ ವಸಂತ ಅಂದರೆ ಸಮೃದ್ಧಿ. ಓಕೆ, ಆಪ್ಷನ್ ಈಸ್ ರೈಟ್ ಆನ್ಸರ್. ಇದು ಸ್ವಲ್ಪ ನಿಮ್ಗೇನಾದರೂ ಡಿಫಿಕಲ್ಟ್ ಅನಿಸಿದ್ರೆ ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿ. ಅಂದರೆ ಡೈಲಿ ಒಂದೊಂದು ಸಲ ನೀವು ಓದುವಾಗ ಸ್ವಲ್ಪ ಕನ್ನಡಿಸಿ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ನು. ಕತ್ತಲೆಯೊಳಗೆ, ಕತ್ತಲೆಯೊಳಗೆ ಬಿಡಿಸಿ ಬರೆಯಿರಿ. ಓಕೆ, ಕತ್ತಲೆಯೊಳಗೆ ಬಿಡಿಸಿ ಬರೆಯಿರಿ. ಸೊ ನೋಡಿರಿ, ಬಿಡಿಸ್ರಿ ಅದನ್ನು. 4 ಆಪ್ಷನ್ಸ್ ಇದೆ, ಯಾವುದು ಕರೆಕ್ಟ್ ಆಗುತ್ತೆ? ಕತ್ತಲೆಯೊಳಗೆ. ಓಕೆ, ಕತ್ತಲೆಯೊಳಗೆ. ಓಕೆ, ಮತ್ತೆ ಅದರ್ಸು? ಬಿ, ಬಿ. ಓಕೆ, ಎ. ಓಕೆ, ಪ್ರಭಾವತಿ ಎ. ದೆನ್ ಮತ್ತೆ ಥಿಂಕ್ ಮಾಡಿ, ಒಂದು ಸ್ವಲ್ಪ ಥಿಂಕ್ ಮಾಡಿ ಪ್ರಭಾವತಿ. ಎಸ್, 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 ರೈಟ್. ಓಕೆ, ಆನ್ಸರ್ ಈಸ್ ಬಿ. ಆನ್ಸರ್ ಏನಾಗುತ್ತೆ? ಬಿ ಆಗುತ್ತೆ. ಕತ್ತಲೆ ಪ್ಲಸ್ ಒಳಗೆ ಆಗಲ್ಲ. ಓಕೆ, ಕತ್ತಲೆಯ ಪ್ಲಸ್ ಒಳಗೆ, ಕತ್ತಲೊಳಗೆ. ಓಕೆ, ಗುಡ್. ನೋಡಿ, ಆನ್ಸರ್ ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ. ಆಪ್ಷನ್ ಆ. ಓಕೆ, ಥರ್ಡ್ ಅಂದರೆ ಒಂದು ನಿಮಿಷ. ಥರ್ಡು ಆ, ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ನು, 4th ಒನ್. ಸೇತುವೆ ಪ್ಲಸ್ ಆಗೋಣ. ಓಕೆ, ಸೇತುವೆ ಪ್ಲಸ್ ಆಗೋಣ. ಇಲ್ಲಿರುವ ಸಂಧಿ ಯಾವುದು? ನೋಡಿ, ಯಾವ ಸಂಧಿ ಬರುತ್ತೆ? ಸೇತುವೆ ಪ್ಲಸ್ ಆಗೋಣ. ಇಲ್ಲಿರುವ ಸಂಧಿ ಯಾವುದು? ಯಾವ ಸಂಧಿ ಅದು? ಆಗಮ ಸಂಧಿನ, ಆದೇಶ ಸಂಧಿನ, ಸವರ್ಣ ದೀರ್ಘ ಸಂಧಿನ, ಕುಲ ಸಂಧಿನ? ಯಾವ ಸಂಧಿ ಅದು? ಓಕೆ,
ಓಕೆ ಎಸ್ ದೆನ್ ಮತ್ತೆ ಅದರ್ಸು ಬೇರೆಯವರು ಯಾವ ಸಂಧಿ ಅದು? ಓಕೆ ಎಸ್ ವೆರಿ ಗುಡ್ ಶಿಲ್ಪ. ಓಕೆ ಪ್ರಭಾವತಿ ನಿಮ್ಮದು? ಓಕೆ ಹಾಂ ಆನ್ಸರ್ ಏನು? ಆಗಮ ಸಂಧಿ. ಸೇತುವೆ ಪ್ಲಸ್ ಆಗೋನ ಏನಾಗುತ್ತೆ, ಇದು ಆಗಮ ಸಂಧಿ ಆಗುತ್ತೆ. ಓಕೆ ನೆಕ್ಸ್ಟ್ ಕ್ವಶನ್ ಫಿಫ್ತ್ ಒನ್. ಕಾಡು ಮೇಡು ಈ ವಾಕ್ಯದಲ್ಲಿನ ಉದಾಹರಣೆ. ಓಕೆ ಕಾಡು ಮೇಡು ಈ ವಾಕ್ಯದಲ್ಲಿನ ಉದಾಹರಣೆ. ಇದು ಕಾಡು ಮೇಡು ಅನ್ನೋದು ಏನದು? ಸೊ ಅದೇನು ವಿರುಕ್ತಿನ, ಜೋಡಿ ನುಡಿನ, ನುಡಿಗಟ್ಟ, ಅನುಕರಣಾಭಯನ. ಸೊ ಕಾಡು ಮೇಡು ಅನ್ನೋದು ಏನು? ವಿರುಕ್ತಿ, ಜೋಡಿ ನುಡಿ, ನುಡಿಗಟ್ಟು, ಅನುಕರಣಾಭಯ. ಯಾವುದು? ಓಕೆ 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 ಗುಡ್ ಗುಡ್. ಕಾಡು ಮೇಡು ನಿಮಗೆ ಗೊತ್ತು. ವಿರುಕ್ತಿ ಅಂದರೆ ಏನು, ಜೋಡಿ ನುಡಿ ಅಂದರೆ ಏನು, ನುಡಿಗಟ್ಟು ಅಂದ್ರೇನು, ಅನುಕರಣಾಭಯ ಅಂದ್ರೇನು, ನಿಮಗೆಲ್ಲ ಗೊತ್ತು. ಓಕೆ ಕಾಡು ಮೇಡು. ಓಕೆ ಆನ್ಸರ್ ಈಸ್ ಜೋಡಿ ನುಡಿ. ಏನಾಗುತ್ತೆ? ಜೋಡಿ ನುಡಿ ಆಗುತ್ತೆ. ಯಾಕಂದರೆ ಕಾಡು ಮೇಡು ನಾವು ಕಾಮನ್ ಆಗಿ ಹೇಳ್ತೀವಿ. ಇವಾಗ ಸುಖ ದುಃಖ, ಸೊ ಈ ಥರ ನಾವು ಹೇಳುವಾಗ ಅವು ಅದ್ರ ಜೊತೆ ಬಂದ್ಬಿಡುತ್ತೆ ಈಸಿಯಾಗಿ. ಅಂಥ ವರ್ಡ್ಸ್ ಇರ್ತಾವಲ್ಲ ಅವಕ್ಕೆಲ್ಲ ನಾವು ಜೋಡಿ ನುಡಿ ಅಂತ ಕರಿತೀವಿ. ಇದು ಈಸಿ ಕ್ವಶನ್. ಜೋಡಿ ನುಡಿ ವಿರುಕ್ತಿ ಅಲ್ಲ. ಓಕೆ ವಿರುಕ್ತಿ ಅಲ್ಲ. ವಿರುಕ್ತಿ ಅಂದರೆ ಏನಾಗುತ್ತೆ ಅಂದರೆ ಅಲ್ಲಿ ಇದಿರುತ್ತೆ, ಸೌಂಡ್ ಇರಲ್ಲ, ಮೀನಿಂಗ್ ಇರುತ್ತೆ. ಓಕೆ ಅದು ಆನ್ಸರ್ ಈಸ್ ಆ ಜೋಡಿ ನುಡಿ. ಬೇಕಾದ್ರೆ ಆನ್ಸರ್ ನೋಡ್ಕೊಂಡು ಬರೋಣ ಏನಾಗುತ್ತೆ. ಫಿಫ್ತ್ ಒಂದು ಆ ಹೇಳಿದ್ಮೇಲೆ ಜೋಡಿ ನುಡಿ ಆನ್ಸರ್. ಓಕೆ ನೆಕ್ಸ್ಟ್ ಕ್ವಶನ್ನು ಸಿಕ್ಸ್ತ್ ಒನ್ನು. ನೋಡಿ ಈ ಒಂದು ಸ್ವಲ್ಪ ಕ್ವಶನ್ಸು ತುಂಬ ಯೂನಿಕ್ ಆಗಿದೆ. ಓಕೆ ನಿಮಗೆ ಡಿಫಿಕಲ್ಟ್ ಅನ್ನಿಸ್ಬೋದು ಸ್ಟಾರ್ಟಿಂಗು, ಬಟ್ ಈಸಿ. ಹಚ್ಚುವ ಇದರ ಧಾತು. ಓಕೆ ಹಚ್ಚುವ ಇದರ ಧಾತು ಏನಾಗುತ್ತೆ? ಧಾತು ಗೊತ್ತು ನಿಮಗೆ. ಓಕೆ ಹಚ್ಚುವ ಇದರ ಧಾತು ಏನು? ಓಕೆ ಓಕೆ ದೆನ್ ಅದರ್ಸ್. ಹಚ್ಚುವ ಇದರ ಧಾತು. ಓಕೆ ಸಿ ರೈಟ್ ರೈಟ್ ರೈಟ್. ಓಕೆ ಹಾಂ ಎಸ್ ರೈಟ್. ಯಾಕಂದರೆ ಹಚ್ಚು ಅನ್ನೋದೇನು? ಧಾತು. ಹಚ್ಚು ಆಪ್ಷನ್ ಇ ಈಸ್ ರೈಟ್ ಆನ್ಸರ್. ಧಾತು ಅಂದ್ರೇನು? ಯಾವುದೇ ಒಂದು ಪದದ ಮೂಲ ಪದ. ಓಕೆ ಅದು ಮೂಲ ಪದಕ್ಕೆ ನಾವೇನಂತೀವಿ ಅಂದರೆ ಧಾತು ಅಂತ ಕರಿತೀವಿ. ಓಕೆ ಸೊ ಇದರಲ್ಲಿ ಹಚ್ಚು ಅನ್ನೋದು ಇದು ಮೂಲ ಪದ, ಅದಕ್ಕೆ ನಾವೇನ ಧಾತು ಅಂತ ಕರಿತೀವಿ. ಓಕೆ ಗುಡ್ ಗುಡ್. ನೆಕ್ಸ್ಟ್ ಕ್ವಶನು ಸೆವೆಂತ್ ಒನ್ನು. ಜ್ಞಾನ ಈ ಪದದ ವಿರುದ್ಧಾರ್ಥಕ ಪದ. ಜ್ಞಾನ ಈ ಪದದ ವಿರುದ್ಧಾರ್ಥಕ ಪದ. ಓಕೆ 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 ಜ್ಞಾನ. ಎಸ್ ಎಸ್ ರೈಟ್. ಜ್ಞಾನ ಈ ಪದದ ವಿರುದ್ಧಾರ್ಥಕ ಪದ ಏನಾಗುತ್ತೆ? ಓಕೆ ವಿಜ್ಞಾನ.
ಅಜ್ಞಾನ, ಪರಿಜ್ಞಾನ, ಸುಜ್ಞಾನ. ಓಕೆ, ಹಾಂ, ಜ್ಞಾನ ಅಂದರೆ ಬರ್ತದೆ, ಅಜ್ಞಾನ ಕರೆಕ್ಟ್. ಓಕೆ, ಇಟ್ಸ್ ಈಸಿ ಕ್ವಶನ್. ಈಸಿ ಕ್ವಶನ್ ಆದರೆ ಸಮ್ಟೈಮ್ಸ್ ನಮಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು ನೋಡಿ ಇಲ್ಲಿ. ತಿನ್ನಳು ಈ ಪದದ ರೂಪ ಯಾವುದು? ಓಕೆ, ತಿನ್ನಳು ಈ ಪದದ ರೂಪ ಯಾವುದು? ಓಕೆ, ನಿಷೇಧಾರ್ಥಕನ, ಸಂಭವನಾರ್ಥಕನ? ಓಕೆ, ಸಿಗಂತೂ ಇದೆ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನಿಷೇಧ ಧಾತುಗಳು. ಡಿ ಅಂತೂ ವಿದ್ಯಾರ್ಥಕ. ತಿನ್ನಳು. ಓಕೆ, ಮತ್ತು ಅದರ್ಸು? ಓಕೆ, ಹಾಂ, ತಿನ್ನಳು. ಎಸ್ ಎಸ್ ಎಸ್. ನೋಡು ಶಿಲ್ಪ, ಇಲ್ಲಿ ಪ್ರನೌನ್ಸ್ ಮಾಡು ಇದನ್ನು, ಈ ವರ್ಡನ್ನು, ಅವಾಗ ನಮ್ಗೆ ಗೊತ್ತಾಗುತ್ತೆ ಯಾವುದು ರೈಟು ಅಂತ. ಎಸ್, ತಿನ್ನಳು. ಹಾಂ, ರೈಟ್ ಆನ್ಸರ್ ಈಸ್ ನಿಷೇಧಾರ್ಥಕ. ಆಪ್ಷನ್ ಎ ಈಸ್ ರೈಟ್. ಇದು ನಿಷೇಧಾರ್ಥಕ. ಓಕೆ, ಯಾಕೆ ನಿಷೇಧಾರ್ಥಕ ಆಗುತ್ತೆ? ನಿಷೇಧ ಅಂದ್ರೇನು? ಎಲ್ಲಿದ ಮೀನಿಂಗ್ ಹೇಳಿ, ನಿಷೇಧ ಅಂದ್ರೇನು? ಚಾಟ್ ಬಾಕ್ಸಲ್ಲಿ ಹೇಳಿ ಜಸ್ಟ್ ನಿಷೇಧಾರ್ಥಕ ಅಂದ್ರೇನು? ಯಾಕೆ ನೀವು ಅವನ ನಿಷೇಧಾರ್ಥಕ ಅಂದರೆ ಸಂಭವನಾರ್ಥಕ ಅಂತ ಯಾಕೆ ಹೇಳಲಿಲ್ಲ? ವಿದ್ಯಾರ್ಥಕ ಅಂತ ಯಾಕೆ ಹೇಳಲಿಲ್ಲ? ಬರೀ ನಾವು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದಲ್ಲ. ಓಕೆ, ಈ 3 ಆಪ್ಷನ್ನ ನಾವು ಅನಲೈಸಿಸ್ ಮಾಡಬೇಕು. ಆವಾಗ ಇದರಲ್ಲಿ ಏನೋ ಕೊಟ್ಟರು ನಾವು ಆನ್ಸರ್ ಮಾಡ್ಬೋದು. ಓಕೆ, ಯಾಕೆ ಪ್ರಭಾವತಿ ನೀವು ನಿಷೇಧಾರ್ಥಕ ಅಂತ ಹೇಳಿದ್ರಿ? ನೆಕ್ಸ್ಟು ಶಿಲ್ಪ, ನಿಷೇಧಾರ್ಥಕ ಅಂದ್ರೇನು? ಜಸ್ಟ್ ಒಂದು ವರ್ಡ್ ಅಂತ ಹೇಳಿದ್ರಿ. ನಿಷೇಧ ಅಂದರೆ ಏನು? ನಿಷೇಧಾರ್ಥಕ ಅಂತ ಯಾಕೆ ಕರಿತೀವಿ ನಾವು? ಓಕೆ, ಬೇಗ ಬೇಗ. ನಿಷೇಧಾರ್ಥಕ ಅಂತ ಯಾಕೆ ಕರಿತೀವಿ? ಯಾಕೆ ನಾವು ವಿದ್ಯಾರ್ಥಕ ಅನ್ನಲ್ಲ? ವಿದ್ಯಾರ್ಥಕನ ಅನ್ಕೋಬೋದಲ್ಲ ನಾವು? ವಿದ್ಯಾರ್ಥಕ ಅಂತ ಯಾಕೆ ಅನ್ಕೊಳ್ಳಲ್ಲ ನಾವು? ನಿಷೇಧಾರ್ಥಕನಂತ ಯಾಕೆ ಹೇಳ್ತೀವಿ ಇದಕ್ಕೆ? ತಿನ್ನಲು. ಹಾಂ, ಇಟ್ಸ್ ಓಕೆ. ಹಾಂ, ನಿಷೇಧ ಅಂದರೆ ಅದೇನು ಹೇಳಿದ್ರೆ ನೆಗೆಟಿವ್ ಆಗಿ ಹೇಳ್ಬಿಡುತ್ತೆ, ಏನು ಮಾಡಿಲ್ಲ. ನಿಷೇಧ, ತಿನ್ನಲು, ಹೋಗನು, ಬರನು. ಓಕೆ, ಇಂಥವು ಯಾವುದು ನಮಗೆ ಇದು ಇನ್ನೂ ಕೆಲಸ ಆಗಿರೋಂಗಿಲ್ಲ, ಅದಕ್ಕೆ ನಾವೇನಂತೀವಿ ನಿಷೇಧ ಅಂತ ಕರಿತೀವಿ. ಓಕೆ, ಅಲ್ಲಿ ಕಾರ್ಯ ನಡೆದಿಲ್ಲ. ಎಸ್, ರೈಟ್ ರೈಟ್. ಎಸ್, ರೈಟ್. ಗುಡ್ ಪ್ರಭಾವ್. ಯಾ, ಅದಕ್ಕೆ ಏನು ಮಾಡೋಣ, ಬರೀ ಆಪ್ಷನ್ಗೆ ಇದು ಕ್ವಶನ್ಗೆ ಮಾತ್ರ ಆನ್ಸರ್ ಕಂಡುಕೊಳ್ಳೋದು ಬೇಡ. ಈ 3 ಆಪ್ಷನ್ನ ನಾವು ಒಂದ್ಸಲ ನೋಡ್ಕೋಬೇಕು. ಓಕೆ, 3 ಆಪ್ಷನ್ ನೋಡಿಕೊಂಡು ಆಮೇಲೆ ಆನ್ಸರ್ ಮಾಡಬೇಕು. ಡೈರೆಕ್ಟು ಹರಿಯಾಗಿ ಆನ್ಸರ್ ಮಾಡಬಾರ್ದು. ಅಂದಾಗ ಇದ್ರ ಬಗ್ಗೆ ನಮಗೇನೋ ಕ್ವಶನ್ ಕೊಟ್ಟು ಈಸಿಯಾಗಿ ಆನ್ಸರ್ ಮಾಡೋಕ್ಕಾಗುತ್ತೆ. ಸೊ ಇದೊಂದು ಎಕ್ಸಾಮಲ್ಲಿ ಟಿಪ್ಸು ನಿಮಗೆ. ಇದನ್ನು ಯಾವಾಗಲೂ ನೀವು ಅಳವಡಿಸ್ಕೋಬೇಕು. ಓಕೆ, ಅಂತ ನೆಕ್ಸ್ಟ್ ಕ್ವಶನ್ನು. ಮಾಡು ಈ ಪದದ ನಿಷೇಧಾರ್ಥಕ ರೂಪ. ಓಕೆ, ಮಾಡು ಈ ಪದದ ನಿಷೇಧಾರ್ಥಕ ರೂಪ ಯಾವುದು? ಆಲ್ರೆಡಿ ಗೊತ್ತಾಯಿತು ನಿಮಗೆ, ಲಾಸ್ಟ್ ಕ್ವಶನಲ್ಲೂ ಅದೇ ಆಯಿತು, ರಿಪೀಟ್ ಓಕೆ ಓಕೆ
ಓಕೆ ಓಕೆ ಹಾಂ ಗುಡ್ ಗುಡ್. ಯಾಕಂದರೆ ಈಸಿ ಇದೆ, ರಿಪೀಟೆಡ್ ಕ್ವಶನ್ ಮೇಲೆ ಇತ್ತಲ್ಲ ಅದೇ ಥರ ಬಂತು. ಬಟ್ ಇಲ್ಲಿ ಕೆಳಗಡೆ ನಾನು ಕ್ವಶನನ್ನು ಮಾಡಿಕೊಟ್ಟೆ, ಅಲ್ಲಿ ಧಾತುವನ್ನು ಕೊಟ್ಟಿದ್ದೆ. ಓಕೆ ಗುಡ್. ಇದ್ರ ಬಗ್ಗೆ ಯಾಕೆ ಕೊಟ್ಟಿದ್ದೇನೆ ಅಂದರೆ ನಾನು ಕ್ವಶನ್ ಪೇಪರನ್ನು ನೋಡಿದಾಗ 1 ಮಾರ್ಕ್ಸ್ ಅಂತೂ ಕಂಪಲ್ಸರಿ ಇತ್ತು ಇದರಲ್ಲಿ. ನಿಷೇಧಾರ್ಥಕ, ಸಂಭಾವನಾರ್ಥಕ, ವಿದ್ಯಾರ್ಥಕ ಈ ಮೂರರಲ್ಲೂ ಸಹ 1 ಮಾರ್ಕ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಕ್ವಶನ್ಗೆ ಸ್ವಲ್ಪ ಹೈಲೈಟ್ ಮಾಡಿ ತೆಗೆದಿದ್ದೀನಿ. ಸೊ ಶಿಲ್ಪಾ ಮತ್ತು ಪ್ರಭಾವತಿ ಇವತ್ತು 8 o'clock ಕ್ಲಾಸ್ ಇದೆ ರಾತ್ರಿ. ಓಕೆ, ನೀವು ಹೇಳ್ದಾಗೆ ನಾನು ಗ್ರ್ಯಾಂಡ್ ಮಾರ್ಕ್ ಲೈನ್ ಸೆಟ್ರಿ ಸಮರಿ ತೊಗೊಂಬರ್ತೀನಿ. ರಾತ್ರಿ 8 o'clock ಜಾಯ್ನ್ ಆಗ್ತಿರಲ್ಲ ಪ್ರಭಾವತಿ? ನೈಟು ಈಗ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ರೆಫರ್ ಮಾಡಿರಿ. 8 ಗಂಟೆಗೆ ನೈಟು. ಓಕೆ ಹಾಂ. ಯಾಕಂದರೆ ಪ್ರಭಾವತಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನನಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ 8 o'clock ನೆನಪಿಟ್ಕೊ. 8 o'clock ನನ್ನ ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀಯಾ ನನ್ನ ಚಾನಲ್ನ? ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊ. ಆವಾಗ ನಾನು ಏನಾದರೂ ಫಸ್ಟ್ ವೀಡಿಯೋಸ್ನ ಲೈವ್ ಕ್ಲಾಸು ಬಂದರೆ ಫಸ್ಟ್ ಅದು ನಿಮ್ಮ ಫೋನ್ಗೆ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೊಂದು ಬೆನಿಫಿಟ್. ಓಕೆ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋ 4 ಜನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡು. ಇವತ್ತು ಗ್ರ್ಯಾಂಡ್ ಕ್ಲೈಮ್ ಸೆಟ್ರಿ ಶಿಲ್ಪಾಗೋಸ್ಕರನ ತರ್ತಾಯಿದ್ದೀನಿ. ತುಂಬ ಶಾರ್ಟಾಗಿ ಚೆನ್ನಾಗಿ ಮಾಡಿಕೊಡ್ತಾಯಿದ್ದೀನಿ ನಿಮಗೆ. ಒಂದೇ ಪಿಕ್ಚರಲ್ಲಿ ಅದು ನೋಡಿದ ತಕ್ಷಣವೇ ನಿಮಗೆ ಅದು ನೆನಪಿಟ್ಕೋಬೇಕು. ಆ ಥರ ರೆಡಿ ಮಾಡಿಟ್ಟಿದ್ದೀನಿ. ಇವತ್ತು ನೈಟು 8 o'clock ಎಲ್ಲರೂ ಜಾಯ್ನ್ ಆಗಿ. ಓಕೆ, ದೆನ್ ನೆಕ್ಸ್ಟ್ ಕ್ವಶನು, ದಿಸ್ ಲಾಸ್ಟ್ ಕ್ವಶನು ನೋಡಿ. ದೆನ್ ಅಗೇನ್ ಒಂದು ಕ್ವಶನ್ ನಿಮಗೆ. ಸಂಭಾವನಾರ್ಥಕ ಅಂದರೆ ಏನು? ಈಗ ನಿಷೇಧಾರ್ಥಕ ಅಂದರೆ ಗೊತ್ತಾಯಿತು. ಇನ್ನು ಸಂಭಾವನಾರ್ಥಕ ಅಂದರೆ ಏನು? ಚಾಟ್ ಮಾಡಿ. ಅದು ಒಂದು ಸ್ವಲ್ಪ ನಿಮ್ಗೆ ಗೊತ್ತಿರಬೇಕು. ಬರೀ ನಿಷೇಧದ ಬಗ್ಗೆ ಗೊತ್ತಿರೋದಲ್ಲ, ಸಂಭಾವನಾರ್ಥಕ ಅಂದರೆ ಏನು ಗೊತ್ತಿರಬೇಕು. ಜಸ್ಟ್ ಹಂಗೆ ಒಂದು ವರ್ಡಲ್ಲಿ ಚಾಟ್ ಮಾಡಿ. ಓಕೆ, ಸಂಭಾವನಾರ್ಥಕ ಅಂದರೆ ಏನು? ಓಕೆ ಓಕೆ ಹಾಂ ಹಾಂ ಎಸ್ ರೈಟ್. ಹಾಂ ಎಸ್, ಮಂಜು ಹೇಳ್ತಾ ಇದ್ದಾನೆ ಕಾರ್ಯ ಮುಂದೆ ನಡೆಯೋದು. ಓಕೆ ಹಾಂ ರೈಟ್ ರೈಟ್. ಸಂಭಾವನಾರ್ಥಕ ಸಮಸ್ಯೆ ಆಯಾ ಪ್ರತ್ಯೇಕಗಳು ಸೇರಬೇಕು. ಹಾಂ ಹಾಂ ಎಸ್ ಎಸ್ ಸೇರಬೇಕು. ಹಾಂ ಹಾಂ ರೈಟ್ ರೈಟ್ ಪ್ರಭಾವತಿ ರೈಟ್. ದೆನ್ ಅದೇನು ಇನ್ನೊಂದು ಈಸಿಯಾಗಿ ಹೇಳೋದಾದರೆ ಇಲ್ಲಿ ನೋಡಿ, ಇನ್ನೊಬ್ಬರು ನಮ್ಮ ಸಬ್ಸ್ಕ್ರೈಬರ್ ಇದನ್ನು ಮಾಡಿದ್ದಾರೆ, ಚಾಟ್ ಮಾಡಿದ್ದಾರೆ. ಇದು ರೈಟ್ ಆಗುತ್ತೆ. ಕಾರ್ಯ ಮುಂದೆ ನಡೆಯೋದು ಸಂಭವ. ಇವಾಗ ಇನ್ನೂ ನಡೆದಿಲ್ಲ. ಓಕೆ, ಕೆಲಸನ ಮಾಡ್ಯಾನು, ನೋಡ್ಯಾನು ಅಂತ ಕರಿತೀವಿ ನೋಡಿ. ಅದು ಇನ್ನೂ ಅದು ಸಂಭವ ಅಂದರೆ ಇನ್ನೂ ನಡೆದಿಲ್ಲ ಅನ್ನೋದು. ಓಕೆ, ಅದಕ್ಕೆ ನಾವು ಸಂಭವನಾರ್ಥಕ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ನು. ದಿಸ್ ಇಸ್ ದ ಲಾಸ್ಟ್ ಕ್ವಶನ್ನು. ಕ್ವಶನ್ಸ್ ನಿಮಗೆ ಈಸಿ ಆಯಿತಾ? ಪ್ರಭಾವತಿ ನಿಮ್ಗೆ ಮತ್ತೆ ಬೇರೆ ಏನಾದರೂ ಹೇಳ್ಬೇಕೇನಮ್ಮ? ಹಾಂ ವೆರಿ ಗುಡ್ ವೆರಿ ಗುಡ್ ಗುಡ್. ಎಸ್, ಅಪ್ಪನೆ ಮಾಡೋದು, ಆಜ್ಞೆ ಮಾಡೋದು, ಆಶೀರ್ವಾದ. ಎಸ್ ರೈಟ್. ದಿಸ್ ಆಲ್ಸೋ ಇದು ವಿದ್ಯಾರ್ಥಕ. ವೆರಿ ಗುಡ್. ಈ ಥರ ನೀವು 3 ಅನಲೈಸಿಸ್ ಮಾಡ್ಕೋಬೇಕು. ಅಂದಾಗ ಏನಾಗುತ್ತೆ ಅಂದರೆ ಯಾವುದೇ ಕ್ವಶನ್ ನಮಗೆ ಯಾವ ಥರ ವಿದ್ಯಾರ್ಥಕದಲ್ಲಿ ಕೇಳಿದ್ರೂ ಆನ್ಸರ್ ಮಾಡ್ಬೋದು, ಸಂಭಾವನಾರ್ಥಕದಲ್ಲಿ ಕೇಳಿದ್ರು ಆನ್ಸರ್ ಮಾಡ್ಬೋದು. ಓಕೆ ಗುಡ್, ವೆಲ್ ಟ್ರೈ. ಓಕೆ ವೆಲ್ ಟ್ರೈ.
ನಿಮ್ಮ ಕ್ವಶನ್ಸ್ ಎಲ್ಲ ಈಸಿ ಇತ್ತಾ? ಹೇಗೆ ಅನ್ನಿಸ್ತು? ಡಿಫಿಕಲ್ಟ್ ಅನ್ನಿಸ್ತಾ ಹೇಗೆ ಕ್ವಶನ್ಸು? ಶಿಲ್ಪ ಕ್ವಶನ್ಸ್ ಹೇಗಾಯಿತು? ಈಸಿ ಇತ್ತಾ ಡಿಫಿಕಲ್ಟ್ ಇತ್ತಾ? ಇನ್ನೂ ಒಂದು ಕ್ವಶನ್ ಇದೆ, ಆ ಕ್ವಶನ್ಸನ್ನು ಬಿಡ್ಸೋಣಂತೆ. ಹೇಗೆ ಅನ್ನಿಸ್ತು ಕ್ವಶನ್ಸು? ಚೆನ್ನಾಗಿದ್ವಾ? ಒಂದು ತಂಬಾಕಿ ಚೆನ್ನಾಗಿದೆ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಮಗೂ ಈಸಿ ಆಗುತ್ತಲ್ವಾ? ನಿಮಗೋಸ್ಕರ ಮಾಡ್ಕೊಂಬರ್ತೀನಿ ಹೊಸದು ಮತ್ತೆ. ಈಸಿನಾ? ಓಕೆ ಗುಡ್. ಪ್ರಭಾವತಿ ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಾ? ಓಕೆ ಎಸ್ ಓಕೆ. No ma'am, is okay. Good, Prabhati. Good. Good. Thank you. Thank you, both of you. Thank you. Okay. Next question. Next question ಏನು ಬರುತ್ತೆ? Last question. This is the last question. 10th one. Okay. This is very easy. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ. ದಿಸ್ ಅಲ್ಲ ವೆರಿ ಈಸಿ ಕ್ವಶನ್. ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ. ಓಕೆ ಗುಡ್ ಗುಡ್. ಇಟ್ಸ್ ಎ ಈಸಿ ಕ್ವಶನ್. ಬಟ್ ಈಸಿ ಅಂದರೂ ಸಮ್ಟೈಮ್ಸ್ ಇದೇ ಕನ್ಫ್ಯೂಸ್ ಆಗುತ್ತೆ ಎಕ್ಸಾಮಲ್ಲಿ. ಓಕೆ ಎಸ್ ರೈಟ್. ಎಸ್ ರೈಟ್. ಎಸ್ ಓಕೆ ಎಸ್. ಹಾಂ, ಯಾಕಂದರೆ ನಮಗೆಲ್ಲ ಗೊತ್ತಿರುತ್ತೆ, ಬಟ್ ಎಕ್ಸಾಮಲ್ಲಿ ನಾವು ತುಂಬ ಟೆನ್ಷನ್ ಇರೋದ್ರಿಂದ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೇವೆ. ಓಕೆ, ಅನುನಾಸಿಕ ಅಕ್ಷರಗಳು ಆಯಿತು. ಓಕೆ, ಯಾವುದಿದು ಅನುನಾಸಿಕ ಅಕ್ಷರಗಳು? ಟೈಪ್ ಮಾಡಿ. ಅನುನಾಸಿಕ ಅಕ್ಷರಗಳು ಯಾವುವು? ಓಕೆ ವೆರಿ ಗುಡ್ ಪ್ರಭಾವತಿ. ಓಕೆ ಎಸ್ ರೈಟ್. ಓಕೆ, ಅನುನಾಸಿಕ ಅಕ್ಷರಗಳು. ದೆನ್ ಶಿಲ್ಪ, ಮಂಜು. ಪ್ರಭಾವತಿ ನಿಮ್ಮ ಫ್ರೆಂಡ್ಸಿಗೆ ಹೇಳ್ದಾ? ಯಾಕೆ ಅವರೆಲ್ಲ ಜಾಯ್ನ್ ಆಗ್ತಾ ಇಲ್ಲ? ಇವತ್ತು ರೈಟಾಗಿ 8 o'clock ನೀನು ಜಾಯ್ನ್ ಆಗಬೇಕು. ಯಾಕಂದರೆ ಚೆನ್ನಾಗಿ ಓದ್ತಾ ಇದೆಯಾ ನೀನು, ನಾ ಮಾಡೋ ಕ್ಲಾಸು ಯೂಟಿಲೈಸ್ ಮಾಡ್ಕೋಬೇಕು. ಇದು ಫ್ರೀ ಇರೋದ್ರಿಂದ ಒಂದು ಹಾಫ್ ಆನ್ ಅವರ್ ಅಷ್ಟೇ ಡೈಲಿ. ಆಯಿತು, ಬೆಳಗ್ಗೆ ಹಾಫ್ ಆನ್ ಅವರು, ನೈಟ್ ಹಾಫ್ ಆನ್ ಅವರು. ಇವತ್ತು ಕನ್ನಡ ತೊಗೊಂಬಂದೆ, ಈವ್ನಿಂಗು ಇಂಗ್ಲೀಷ್ ತೊಗೊಂಡ್ಬರ್ತೇನೆ. ಸಮ್ರಿ, ಗ್ರಾಮರ್, ರೈಮ್ಸ, ರೀಡ್. ಇದನ್ನು ಸಿಂಪಲ್ಲಾಗಿ ಒಂದೇ ಪಿಕ್ಚರಲ್ಲಿ ನಿಮಗೆ ನೆನಪಿಟ್ಕೊಳ್ಳೋಂಗೆ ತಂದಿದ್ದೀನಿ. ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಓಕೆ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಲಿಂಕ್ ಕಳಿಸಿ. ಸ್ವಲ್ಪ ಅಟ್ಲೀಸ್ಟು ಸರೌಂಡಿಂಗ್ 10th ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರಿಗೆ, ನೆಕ್ಸ್ಟ್ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರ್ತಾರಲ್ಲ ಟೀಚರ್ ಪೋಸ್ಟು, ಅವ್ರಿಗೆಲ್ಲ STA FTA ಇದೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ. ಓಕೆ ಹಾಂ, ಥ್ಯಾಂಕ್ ಯು. ನಾನು ಇನ್ನೊಂದು ಕ್ವಶನ್ ಹೇಳ್ತೀನಿ ಕೇಳಿ. ಹಾಗಂದರೆ ಅನುನಾಸಿಕ ಅಕ್ಷರಗಳಾಯಿತು, ಮತ್ತು ಇದರಲ್ಲಿ ಏನು ಬರ್ತವೆ? ಓಕೆ ಏನಪ್ಪ ಹಾಂ ಅನುನಾಸಿಕ ಅಕ್ಷರಗಳಂದರೆ ಮೂಗಿನ ಸಹಾಯದಿಂದ ಹೌದು ಉಚ್ಚರಿಸುವಂಥ ಅಕ್ಷರಗಳನ್ನು ನಾವೇನಂತೀವಿ? ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಸೊ ವ್ಯಂಜನಗಳು ಎಷ್ಟಿದೆ ಅಂದರೆ ವ್ಯಂಜನಗಳು ಎಷ್ಟಿವೆ ಟೋಟಲ್ ಆಗಿ? ಚಾಟ್ ಮಾಡಿ. ವ್ಯಂಜನಗಳು ಎಷ್ಟಿವೆ? ವ್ಯಂಜನಗಳು ಓಕೆ ಓಕೆ 34. ಹಾಂ, ವ್ಯಂಜನಗಳು. ಇಲ್ಲಿ ನಾನು ಅನುನಾಸಿಕ ಅಕ್ಷರಗಳನ್ನು ಕೊಟ್ಟಿದ್ದಲ್ಲ,
ಜಸ್ಟ್ ಒಂದು ಐಡಿಯಾ ಬರಲಿ, ಅವನು ನೆನಪಿಟ್ಕೋಬೇಕಲ್ವಾ, ಅದಕ್ಕೋಸ್ಕರ ಹೇಳಿ. ಓಕೆ, ಇಲ್ಲ ಸ್ವರಗಳು ಎಷ್ಟು? ಜಸ್ಟ್ ಕನ್ನಡ ವರ್ಣಮಾಲೆ ಅಂತ ಬಂದ ತಕ್ಷಣ ಇದೆಲ್ಲ ನಾವು ಪಿಕ್ಚರ್ ನೋಡ್ಕೊಂಬಿಡೋಣ ಇವತ್ತಿನ ಕ್ಲಾಸಲ್ಲಿ, ಜಸ್ಟ್ ರಿಕಾಲ್ ಮಾಡ್ಕೊಳ್ಳೋದು. ಓಕೆ ಓಕೆ, ಹಾಂ, ರೈಟ್ ರೈಟ್. ಶಿಲ್ಪ ನಿಂದು? ಓಕೆ, ಗುಡ್ ಗುಡ್ ಗುಡ್. ಹಾಂ, ಸ್ವರಗಳು 13. ಓಕೆ, ದೆನ್ ಅವರ್ಗೀಯ ವ್ಯಂಜನಗಳು? ಅವರ್ಗೀಯ ವ್ಯಂಜನಗಳು ಎಷ್ಟು? ಓಕೆ, ಗುಡ್ 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 ಮಂಜುನಾಥ್. ಓಕೆ, ಗುಡ್. ಅವರ್ಗೀಯ ವ್ಯಂಜನಗಳು ಎಷ್ಟು? 9. ಗುಡ್. ಹಾಂ, ನೆಕ್ಸ್ಟ್ ಯೋಗವಾಕ್ಯಗಳಂದರೆ ಯಾವುವು? ಹಾಂ, ಓಕೆ, ಗುಡ್. ದೆನ್ ಯೋಗವಾಹಕಗಳಂದರೆ ಯಾವುವು? ಓಕೆ, ಈಗೆಲ್ಲ ಯಾರು ಜಾಯ್ನ್ ಆಗಿದ್ದೀರಾ, ವಿಡಿಯೋ ಆದ ನಂತರ ಏನು ಮಾಡಿ ಒಂದ್ಸಲ ಎಲ್ಲ ಕ್ವಶನ್ಸನ್ನು ನೋಡ್ಕೊಳ್ಳಿ. ಓಕೆ, ಇಟ್ಸ್ ವೆರಿ ಹೆಲ್ಪ್ಫುಲ್ಲು. ಶಾರ್ಪ್ 5:30ಗೆ ಎಲ್ಲರೂ ಅಟೆಂಡ್ ಆದರೆ ನಿಮಗೆಲ್ಲ ಕ್ವಶನ್ಸು ನಾವು ಡಿಸ್ಕಷನ್ ಮಾಡೋದು ಗೊತ್ತಾಗುತ್ತೆ. ಓಕೆ, ಗುಡ್ ಗುಡ್ ಪ್ರಭಾವತಿ. ಮತ್ತು ಆಹಾ, ಇದು ಯೋಗವಾಹಕಗಳು. ಓಕೆ, ಗುಡ್. ಸ್ವರಗಳು, ವ್ಯಂಜನಗಳು. ಹಾಂ, ಇದೆಲ್ಲ ಹೆಂಗಂದರೆ ಋಸ ಸ್ವರಗಳು ಯಾವುವು? ಋಸ ಸ್ವರಗಳು ಎಷ್ಟು ಮತ್ತು ಅವು ಯಾವುವು? ಟ್ರೈ ಮಾಡಿ ಋಸ ಸ್ವರಗಳು. ಯಾಕಂದರೆ ಕನ್ನಡ ವರ್ಣಮಾಲೆಗಳಂತ ಬಂದ ತಕ್ಷಣ ನಾವು ಅದ್ರ ಬಗ್ಗೆ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳೋಣ ಕ್ವಿಕ್ಕಾಗಿ, ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅದ್ರ ಮೇಲೆ ಕೇಳ್ತಾರೆ ಗೊತ್ತಾಗಲ್ಲ. ಇವತ್ತಿನ ಕ್ವಶನು ಅನುನಾಸಿಕ ಅಕ್ಷರಗಳು ತಂದಿದ್ದೀರಿ. ಸಮ್ಟೈಮ್ಸು ನಿಮಗೆ ಯೋಗ ವಾಕ್ಯಗಳ ಮೇಲೆ ಕೇಳ್ಬೋದು, ಋಷಸ್ವರ, ದೀರ್ಘಸ್ವರ, ಅಲ್ಪಪ್ರಾಣ, ಮಹಾಪ್ರಾಣದ ಬಗ್ಗೆ ಕೇಳ್ಕೊಬೋದಲ್ವಾ. ಜಸ್ಟ್ ಅದಕ್ಕೆ ಇದನ್ನು ಕಾಲ್ ಮಾಡ್ಕೊಂಬಿಡೋಣ. ಸೊ ಶಾರ್ಪು 8 ಗಂಟೆಗೆ ಎಲ್ಲರೂ ಜಾಯ್ನ್ ಆಗಬೇಕು ಇವತ್ತು. ನಮ್ಮ ಯೂಟ್ಯೂಬಲ್ಲಿ ಲೈವಲ್ಲಿ ಬರುತ್ತೆ. ಅದೇನು ಇಂಗ್ಲೀಷು ಸಮರಿ ಇರುತ್ತೆ ಇವತ್ತು, ಗ್ರಾಮರ್ ಇಲ್ಲ, ಸಮರಿ. ಡೈಲಿ ಒಂದು ಸ್ವಲ್ಪ ಚೇಂಜ್ ತೊಗೊಂಬರ್ತೀನಿ. ಎವ್ರಿಡೇ ಗ್ರಾಮರ್ ಆಗಿದೆ 3 ಕ್ಲಾಸು, ನಿನ್ನೆ ಮೊನ್ನೆ ಅದನ್ನು ಯಾರು ನೋಡಿಲ್ಲ ಇನ್ನೊಂದ್ಸಲ ಆ ವಿಡಿಯೋ ನೋಡ್ಕೊಳ್ಳಿ. ಇವತ್ತು ನೈಟು 8 ಗಂಟೆಗೆ. ಓಕೆ, ಸಮರಿ ಕ್ಲಾಸು. ಬೇಗ ಮಾಡಿಪ್ಪ. ಋಸ ಸ್ವರಗಳು ಮತ್ತು ದೀರ್ಘ ಸ್ವರಗಳು ಎಷ್ಟು? ಓಕೆ ಓಕೆ ಓಕೆ, ಎಸ್ ಎಸ್, ಹಾಂ, ರೈಟ್. ಋಸ ಸ್ವರಗಳು. ಓಕೆ, ಹಾಂ, ಗುಡ್ ಪ್ರಭಾವತಿ, ಗುಡ್ ಗುಡ್. ದೀರ್ಘ 7. ವೆರಿ ಗುಡ್, ವೆರಿ ಗುಡ್. ವೆಲ್ ಟ್ರೈ. ಎಸ್ ಎಸ್, ಗುಡ್ ಪ್ರಭಾವತಿ ನನ್ನಿಂದ. ಓಕೆ, ವೆರಿ ಸ್ಮಾರ್ಟ್. ಸೊ ನನ್ನಿಂದ ಇದೊಂದು ಗುಡ್ ಗುಡ್. ನನಗೆ ಇಂಥ ಮಕ್ಕಳಂದರೆ ತುಂಬ ಇಷ್ಟ. ಓದ್ತಾ ಇರಬೇಕು, ಎಲ್ಲನೂ ಕಲಿತಾ ಇರಬೇಕು. ಓಕೆ, ಸೊ ಪ್ರಭಾವತಿ ಇವತ್ತಿನ ಕ್ಲಾಸು ಮಿಸ್ ಮಾಡ್ಕೋಬೇಡ. ನೈಟು 8 o'clockಗೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡು, ಅಲ್ಲಿ ಲೈವ್ ಬರುತ್ತೆ. ಇದೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ಇದನ್ನೆಲ್ಲ ಆಮೇಲೆ ನೀವೆಲ್ಲ ನೋಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಪೇಜಸ್ ಇದೆ, 10 ಕ್ವಶನ್ಸು, ಲಾಸ್ಟಿಗೆ ಲೆಕ್ಕಿ ಆನ್ಸರ್ ಕೊಟ್ಟಿದ್ದೀವಿ. ಓಕೆ, ಈ ಆನ್ಸರನ್ನು ನೋಡ್ಕೊಳ್ಳಿ. ಯಾವುದು ನಿಮಗೆ ಡಿಫಿಕಲ್ಟ್ ಆಯಿತು ಅದನ್ನು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಇಬ್ಬರು ಜಾಯ್ನ್ ಆಗಿದ್ದಕ್ಕೆ, ಮಂಜು, ಶಿಲ್ಪಾ, ಪ್ರಭಾವತಿ, ಜಾಯ್ನ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ಸು. ಓಕೆ, ಬಾಯ್. ನೆಕ್ಸ್ಟು ನೈಟು 8 o'clockಗೆ ಸಿಗೋಣಂತೆ. ಓಕೆ ಪ್ರಭಾವತಿ, ಗುಡ್ ಗುಡ್.
Yes, good, good. Okay, thank you. Okay, okay, ಈಗ ಕ್ಲಾಸನ್ನು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸು 8 o'clock ನೈಟು. ಓಕೆ, ಯು ಶುಡ್ ಜಾಯಿನ್. ಓಕೆ, ಬಾಯ್. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ಸ್ ಶಿಲ್ಪ ನೈಟ್ ನಿಮ್ಮ ಫ್ರೆಂಡ್ಸನ್ನು ಕರ್ಕೊಂಡು ಬಾ. ನಿನಗೋಸ್ಕರ ನಾನು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಹತ್ರಿನ ಮಾಡ್ಕೊಂಬಂದಿದ್ದೀನಿ. ಓಕೆ ಓಕೆಪ್ಪ, ಬಾಯ್ ಬಾಯ್.